ಎಜಿ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ಐಆರ್ ವಿಚಾರವನ್ನ ಕಾಂಗ್ರೆಸ್ ನಾಯಕರು ರಾಜಕೀಯ ಅಸ್ತಿತ್ವಕ್ಕಾಗಿ ಬಳಸಿಕೊಳ್ತಾ ಇದ್ದು ಪರಸ್ಪರ ಕೆಸರು ಎರೆಚಾಟದಲ್ಲಿ ತೊಡಗಿದ್ದಾರೆ ಎಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಬಳವನಹಳ್ಳಿ ಸಿವಿ ಲೋಕೇಶ್ ಗೌಡ ಆರೋಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಸ್ಐಆರ್ ಕುರಿತು ದೇಶದಾದ್ಯಂತ ಚರ್ಚೆ ನಡೀತಾ ಇದ್ರು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಜನರ ಅನುಮಾನಗಳನ್ನ ನಿವಾರಿಸುವ ಬದಲು ಕಾಂಗ್ರೆಸ್ ನಾಯಕರು ರಾಜಕೀಯ ಲಾಭಕ್ಕಾಗಿ ವಿಷಯವನ್ನ ಬಳಸಿಕೊಳ್ತಿದ್ದಾರೆ ಎಂದು ಟೀಕೆ ಮಾಡಿದ್ದಾರೆ. ಕ್ಷೇತ್ರದ ಬಿಎಲ್ಒಗಳು ಮನೆ ಮನೆಗೆ ತೆರಳಿ 100% ಗಣತಿ ಅರ್ಜಿಗಳನ್ನು ತಲುಪಿಸಿದ್ದು, ಭರ್ತಿಯಾದ ಅರ್ಜಿಗಳ ಪೈಕಿ 50% ಈಗಾಗಲೇ ಸಂಗ್ರಹಿಸಲಾಗಿದೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಜಾಗೃತಿ ಮೂಡಿಸುವ ನಾಟಕವಾಡುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಖಂಡರು ಆದ ರಾಜೀವ್ ಗೌಡ ಹಾಗೂ ಅಂಜನಪ್ಪ ಪುಟ್ಟು ರಾಜಕೀಯ ಅಸ್ತಿತ್ವಕ್ಕಾಗಿ ಎಸ್ಐಆರ್ ವಿಷಯದಲ್ಲಿ ಪೈಪೋಟಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ ಅವರು, ಸ್ಥಳೀಯ ಶಾಸಕರು ಈ ವಿಚಾರದಲ್ಲಿ ಜನರಿಗೆ ಸ್ಪಷ್ಟನೆ ಕೊಡುವಲ್ಲಿ ವಿಫಲರಾಗಿದ್ದಾರೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಳೆಯ ಕೊರತೆಯಿಂದಾಗಿ ಬರದ ಪರಿಸ್ಥಿತಿ ನಿರ್ಮಾಣವಾಗಿರುವುದನ್ನು ಉಲ್ಲೇಖ ಮಾಡಿದ ಲೋಕೇಶ್ ಗೌಡ, ಜಿಲ್ಲೆಯನ್ನ ತಕ್ಷಣವೇ ಬರಪೀಡಿತ ಪ್ರದೇಶ ಅಂತ ಘೋಷಿಸಿ ವಿಶೇಷ ಪ್ಯಾಕೇಜ್ ಕೊಡಬೇಕು ಅಂತ ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ರೈತರ ಸಂಕಷ್ಟ ನಿವಾರಣೆಗೆ ತುರ್ತು ಬರ ಪರಿಹಾರ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವಂತೆ ಒತ್ತಾಯಿಸಿದರು. ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗಿಂತ ಜನರ ಸಮಸ್ಯೆಗಳ ಪರಿಹಾರಕ್ಕೆ ಪ್ರತಿನಿಧಿಗಳು ಆದ್ಯತೆ ಕೊಡಬೇಕು ಅಂತ ಅವರು ಇದೇ ವೇಳೆ ಸಲಹೆ ಕೊಟ್ಟಿದ್ದಾರೆ. ನಮಸ್ಕಾರ, ನಾನು ಸಿವಿ ಲೋಕೇಶ್ ಗೌಡ ಅಂತ ರಾಜ್ಯ ರೈತ ಸಂಘಗಳ ಒಕ್ಕೂಟದ ರಾಜ್ಯ ಸಂಚಾಲಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಬಂಧುಗಳೇ, ಇವತ್ತು ಶಿಡ್ಲಘಟ್ಟದಲ್ಲಿ ಇಡೀ ದೇಶಾದ್ಯಂತ SIR ಬಗ್ಗೆ ಅನೇಕ ಗೊಂದಲಗಳು, ಅಲ್ಲೋಲ ಕಲ್ಲೋಲಗಳು ಆಗ್ತಾ ಇರಬೇಕಾದ್ರೆ ಶಿಡ್ಲಘಟ್ಟದಲ್ಲಿ ಇದು ಇನ್ನೊಂಥರ SIR ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಇವತ್ತು SIRನ 100ಕ್ಕೆ 99.5% ಫಾರಮ್ಗಳು ಮನೆಗಳಿಗೆ ತಲುಪಿದ್ದಾಗಿದೆ. 46.5% ಫಾರಮ್ಗಳು ವಾಪಸ್ ಬಂದಾಗಿದೆ. ಈ ಒಂದು ಸಮಯದಲ್ಲಿ ಇವನ್ನು ನಮ್ಮ ಕಾಂಗ್ರೆಸ್ ರಾಜ್ಯ ಸರ್ಕಾರ ನಡೆಸ್ತಾ ಇರುವ ಕಾಂಗ್ರೆಸ್ ಪಕ್ಷದ ಹುರಿಯಾಳುಗಳು SIR ಬಗ್ಗೆ ಜಾಗೃತಿ ಮೂಡಿಸುವಂಥ ಸಭೆ ಮೊನ್ನೆ ಭಾನುವಾರ ಮಾಡಿದ್ದಾರೆ. ಆದರೆ ಇದು ಏನು ಸಿಗ್ನಲ್ ಕೊಡ್ತದೆ ಸಮಾಜಕ್ಕೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಇವತ್ತು ಎಲ್ಲ ಕೆಲಸ ಕಾರ್ಯಗಳು SIRಲ್ಲಿ ಬಹುತೇಕವಾಗಿ ಮುಗಿದು ಇವತ್ತು ಆಡಳಿತಾತ್ಮಕವಾಗಿರುವ ಅಧಿಕಾರಿಗಳನ್ನು ಎಲ್ಲರನ್ನೂ ಬಳಸ್ಕೊಂಡು ಅವರು ಒಂದು ಕಡೆ ಒತ್ತಡ, ಇನ್ನೊಂದು ಕಡೆ ಆರೋಗ್ಯ ಕೆಡಿಸ್ಕೊಂಡು ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ರಾಜಕೀಯ ವ್ಯಕ್ತಿಗಳು ಇವತ್ತು ಏನು ಸರ್ಕಾರ ನಡೆಸ್ತಾ ಇರುವ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಇಲ್ಲಿ ತಾಲೂಕಿನಲ್ಲಿ ಈ ರೀತಿ ಬಾಡೂಟದ ಸವಿಯನ್ನು ಜನಗಳಿಗೆ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ವಿನಃ ಅವರಿಗೆ ಹೇಳಿದ ಹಾಗೆ SIR ಬಗ್ಗೆ ಜಾಗೃತಿ ಮೂಡಿಸೋ ಸಭೆ ಖಂಡಿತ ಅಲ್ಲ ಅಂತ ನಾನು ಈ ಮೂಲಕ ಹೇಳ್ತೀನಿ. ಒಂದು ಕಡೆ ವಿರೋಧ ಪಕ್ಷದ ಒಂದು ಪಕ್ಷ ಇಲ್ಲಿ ತಾಲೂಕಿನಲ್ಲಿ ಈ ರೀತಿ ಆದರೆ, ಇನ್ನೊಂದು ನಮ್ಮ ಶಾಸಕರ ಕಾರ್ಯವೈಖರಿಯನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತ ದಯವಿಟ್ಟು ತಿಳಿದುಕೊಳ್ಬೇಡಿ. ಇವತ್ತು ದೇಶದಲ್ಲಿ ನಾನು ಆಗಲೇ ಹೇಳಿದಾಗೆ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಇವತ್ತು ಬಾಂಗ್ಲಾದೇಶದವ್ರು ಸೇರಿಸಿದಾರಂತೆ, ಪಾಕಿಸ್ತಾನದವ್ರನ್ನ ಸೇರಿಸಿದಾರಂತೆ, ಆ ಪ್ರಜೆಗಳನ್ನ ಸೇರಿಸಿದಾರಂತೆ, ವೋಟರ್ ಲಿಸ್ಟಲ್ಲಿ ಅದು ತೆಗೆದುಹಾಕಬೇಕು, ಇದು ತೆಗೆದುಹಾಕಬೇಕು, ಆ ಆರೋಪಗಳು ಪ್ರತ್ಯಾರೋಪಗಳು ಆಡಳಿತ ಪಕ್ಷ ವಿರೋಧ ಪಕ್ಷದ ಇಡೀ ದೇಶದಲ್ಲಿ ನಡೀತಾ ಇರಬೇಕಾದ್ರೆ ಇಲ್ಲಿನ ಶಾಸಕರು ಇದುವರೆಗೂ ಸಹ ಒಂದೇ ಒಂದು ಸಭೆಯನ್ನು, ಅಧಿಕಾರಿಗಳ ಸಭೆಯಲ್ಲಿರ್ಬೋದು, ಇಲ್ಲ ಜಾಗೃತಿ ಮೂಡಿಸುವ ಸಭೆ ಇರ್ಬೋದು, ಇಲ್ಲ ಬಹಳಷ್ಟು ಗೊಂದಲಗಳು SIR ಬಗ್ಗೆ ಇರುವ ಬಗೆಯಾಗಲಿ ಯಾವುದೇ ಒಂದು ಸಭೆಯನ್ನು ಮಾಡದೆ ನಿರ್ಲಿಪ್ತರಾಗಿರುವ ನಮ್ಮ ಶಾಸಕರ ಒಂದು ಕಾರ್ಯವೈಖರಿಯನ್ನು ಜನ ಪ್ರಶ್ನಿಸಬೇಕಾಗಿದೆ. ಇದು ಒಂದು ಕಡೆ ಆದರೆ SIRದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಬರದ ಛಾಯೆ ಇವತ್ತು ನಮ್ಮನ್ನು ಆವರಿಸ್ತಾ ಇದೆ. ದಿನ ಮೋಡದ ಕಡೆ ನೋಡುವ ರೈತ ಮಳೆ ಬಾರದೆ ಕಂಗಾಲಾಗಿದ್ದಾನೆ. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾನು ಒತ್ತಡ ಏರ್ತಾ ಇದ್ದೀನಿ. ಏನಂತಂದರೆ, ಈ ಕೂಡಲೇ ಇವತ್ತು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಮಳೆ ಇಲ್ಲದೆ ಬರದ ಒಂದು ಛಾಯೆ ಮೂಡಿದೆ. ಈ ನಿಟ್ಟಿನಲ್ಲಿ ಶಾಸಕರು ಮುತುವರ್ಜಿ ವಹಿಸಿ ಈ ಒಂದು ತಾಲೂಕನ್ನು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ಮತ್ತು ಆಡಳಿತ ವರ್ಗ ಏನಿದೆ, ಜಿಲ್ಲಾ ಆಡಳಿತ ವರ್ಗ ಇರ್ಬೋದು, ತಾಲೂಕು ಆಡಳಿತ ವರ್ಗ ಇರ್ಬೋದು, ಈ ಎರಡೂ ಸಹ ಈ ಒಂದು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ ಒಂದು ಪರಿಹಾರ ಕಾರ್ಯಗಳನ್ನು ಸಮರೋಪಾದಿಯಲ್ಲಿ ಮಾಡಬೇಕು ಅಂತ ನಾನು ಈ ಮೂಲಕ ಆಗ್ರಹಿಸ್ತಾ ಇದ್ದೀನಿ. ಇವತ್ತು ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮಳೆ ಇಲ್ಲದೆ ರೈತ ಕಂಗಾಲಾಗಿದ್ದಾನೆ.
ಬಿತ್ತನೆ ಕೂಡ ಮಾಡೋಕ್ಕಾಗಿಲ್ಲ. ರೈತರಿಗೆ ಸರ್ಕಾರ ಸ್ಟ್ಯಾಟಿಸ್ಟಿಕ್ಸ್ ಕೊಡೋದನ್ನು ಬಿಟ್ಟು, ಅಂಕಿಅಂಶಗಳನ್ನು ಕೊಡೋದನ್ನು ಬಿಟ್ಟು, ಒಂದು ಆ್ಯಕ್ಚುಯಲ್ ಇದು ಗ್ರೌಂಡ್ ವರ್ಕ್ ಏನಾಗಿದೆ ಅಂತ ಅಧಿಕಾರಿಗಳು ಒಂದು ಹೊಲ ಮತ್ತು ತೋಟಗಳಿಗೆ ಹೋದಾಗ ಗೊತ್ತಾಗ್ತದೆ ಈ ಜನ ಕಂಗಾಲಾಗಿದ್ದಾರೆ ಅಂತ ಅಂದ್ಬಿಟ್ಟು. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಈ ಕೂಡಲೇ ಚಿಕ್ಕಬಳ್ಳಾಪುರ ಜಿಲ್ಲೆ, ವಿಶೇಷವಾಗಿ ಶಿಡ್ಲಘಟ್ಟ ತಾಲೂಕನ್ನು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ಮತ್ತು ಆ ರೀತಿ ಘೋಷಣೆ ಮಾಡಿಸೋದ್ರಲ್ಲಿ ಜನಪ್ರತಿನಿಧಿಗಳ ಪಾತ್ರನೂ ಬಹಳ ಇದೆ. ಸೊ ಆ ನಿಟ್ಟಿನಲ್ಲಿ ಶಿಡ್ಲಘಟ್ಟ ತಾಲೂಕು ಶಾಸಕರು ಸಹ ಮುತುವರ್ಜಿ ವಹಿಸಿ ಈ ಕೂಡಲೇ ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ಏರಿ ಈ ಶಿಡ್ಲಘಟ್ಟ ತಾಲೂಕನ್ನು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ ಒಂದು ಪರಿಹಾರ ಕಾರ್ಯಗಳನ್ನು ಸಮರೋಪಾದಿಯಲ್ಲಿ ನಡೆಸಬೇಕು, ತಗೊಬೇಕು ಪರಿಹಾರ ಕೆಲಸಗಳನ್ನು ಅಂತ ನಾನು ಈ ಮೂಲಕ ಆಗ್ರಹಿಸ್ತಾ ಇದ್ದೀನಿ. ನಾನು ಕೆಲವು ಅಂಶಗಳನ್ನು ಹೇಳಿದೆ. ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು ಅಂತ ಒಂದು ಹೇಳಿದೆ. SIR ಬಗ್ಗೆ ನಡೀತಿರೋ ಕಾರ್ಯಚಟುವಟಿಕೆಗಳ ಬಗ್ಗೆ ವಿರೋಧ ಪಕ್ಷದವರು ಮತ್ತು ಆಡಳಿತ ಪಕ್ಷದವರು ಮತ್ತು ಜನಪ್ರತಿನಿಧಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಒಂದನ್ನು ಹೇಳಿದೆ. ಇನ್ನೊಂದು ವಿಶೇಷವಾಗಿ ಶಿಡ್ಲಘಟ್ಟದ ರಾಜಕೀಯ ದಿನೇ ದಿನೇ ಬಹಳ ಹದಗೆಡುತ್ತಾ ಇದೆ ಅಂತ ಹೇಳ್ಬೋದು. ಒಂದು ರಾಜ್ಯದಲ್ಲಿ ಸರ್ಕಾರ ನಡೆಸ್ತಾ ಇರುವ ಪಕ್ಷ ಇವತ್ತು ನಾನು ಹೆಚ್ಚೋ ನೀನು ಹೆಚ್ಚೋ ಅನ್ನುವಂಥ ಪೈಪೋಟಿಗೆ ಇಳಿದಿದ್ದಾರೆ. ನಾನು ಇಲ್ಲಿ ಕಾಂಗ್ರೆಸ್ ವಕ್ತಾರನಾಗಿ ನಾನು ಮಾತಾಡ್ತಾ ಇಲ್ಲ. ಜನಗಳ ಒಂದು ಆಶೋತ್ತರಗಳಿಗೆ ಉತ್ತರ ಕೊಡಬೇಕು. ನಾನು ಸಹ ಇಲ್ಲಿ MLA ಕ್ಯಾಂಡಿಡೇಟ್ ಆಗಿದ್ದೆ. ನನ್ನ ಶ್ರೀಮತಿಯವರು ಸ್ಪರ್ಧೆ ಮಾಡಿದ್ರು. ನಾನು ಸಹ ತಾಲೂಕು ಅಧ್ಯಕ್ಷರಾಗಿದ್ದೆ, ಜಿಲ್ಲಾಧ್ಯಕ್ಷ ಆಗಿದ್ದೆ. ಎಲ್ಲರ ಒಂದು ಸ್ಥಾನಮಾನಗಳಲ್ಲಿ ಕೆಲಸ ಮಾಡಿದ್ದೀನಿ. ಸಂಘಟನೆಯಲ್ಲಿ ಜನಗಳ ಮಧ್ಯೆ ಇದ್ದು ಕೆಲಸ ಮಾಡಿದ್ದೀನಿ. ಇವತ್ತು ಸಹ ನಾನು ಊರುಗಳಿಗೆ, ಹಳ್ಳಿಗಳಿಗೆ ಹೋದಾಗ, ಶಿಡ್ಲಘಟ್ಟ ಕ್ಷೇತ್ರದ ಪ್ರವಾಸ ಮಾಡಿದಾಗ ಆ ಜನಗಳು ಪ್ರೀತಿ ಯಾಕೆ ತೋರಿಸ್ತಾರೆ ಅಂದರೆ ನಾನು ಏನೋ ಒಂದು ಕೆಲಸ ಮಾಡಿದ್ದೀನಿ. ಆ ಕೆಲಸ ಮಾಡಿರೋದ್ರಿಂದ ನನಗೆ ಕೆಲವು ಮತಗಳು ಬಂದರೂ ಸಹ ಜನಗಳು ಆ ಪ್ರೀತಿಯನ್ನು ಇಟ್ಕೊಂಡು ಇವತ್ತು ಸ್ವಾಗತ ಮಾಡ್ತಾರೆ, ನನಗೆ ಮಾತಾಡ್ತಾರೆ. ಆ ರೀತಿಯ ಕೆಲಸ ಇವತ್ತು ಏನು ಇಲ್ಲಿ ಕ್ಷೇತ್ರದಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇರುವ ಕಾಂಗ್ರೆಸ್ ನಾಯಕರುಗಳು ಮಾಡಬೇಕು. ಆದರೆ ಇವತ್ತು ಪರಿಸ್ಥಿತಿಗಳು ನೋಡಿದ್ರೆ ನಾನು ಹೆಚ್ಚೋ ನೀನು ಹೆಚ್ಚೋ, ಒಬ್ಬರು ಕಳ್ಳೆ ಬೀಜಗಳು ತಗೊಂಡೋಗಿ ರಾಜ್ಯ ನಾಯಕರುಗಳನ್ನ ಸಂತುಷ್ಟಿಗೊಳಿಸ್ತಾರೆ, ಇನ್ನು ಕೆಲವರು ಮಾವಿನ ಹಣ್ಣುಗಳನ್ನು ತಗೊಂಡೋಗಿ ರಾಜ್ಯ ನಾಯಕರುಗಳ ಹತ್ರ ಹೇಳಿ ರಾಜ್ಯದ ಪರಿಸ್ಥಿತಿಗಳನ್ನು, ತಾಲೂಕಿನ ಪರಿಸ್ಥಿತಿಗಳನ್ನು, ಕ್ಷೇತ್ರದ ಪರಿಸ್ಥಿತಿಯನ್ನು, ಬೆಳವಣಿಗೆಗಳನ್ನು ನಾನು ಚರ್ಚೆ ಮಾಡಿದ್ದೆ ಅಂತ. ಏನು ಚರ್ಚೆ ಮಾಡಿದೆ ಹೇಳಪ್ಪ, ನಿನಗೇನು ಡೆವಲಪ್ಮೆಂಟ್ ಕೆಲಸ ಮಾಡಿಸ್ಬೇಕು ಅಂತ ನೀನು ಯಾವುದೋ ಮಂತ್ರಿ ಹತ್ರ ಹೋಗ್ತೀಯಲ್ಲ, 26 ಜನ ಮಂತ್ರಿಗಳ ಹತ್ರ ಹೋಗ್ತಿರಲ್ಲ, ಆ ಮಂತ್ರಿಗಳ ಹತ್ರ ಈಚ್ ಡಿಪಾರ್ಟ್ಮೆಂಟ್ ಏನು ಅನುದಾನ ತಂದ್ರಿ ಅಂತೇಳಿ ಅಲ್ಲಿ ನಿಮ್ಮ ನಿಂತ್ಕೊಂಡು ಮಾತಾಡಿಸಿ ಕಳಿಸ್ತಾ ಇರ್ತಾರೆ ಅವರು. ಆ ನಿಂತ್ಕೊಂಡು ಮಾತಾಡೋದ ಸಮಯದಲ್ಲಿ ಸಮಗ್ರ ಬದಲಾವಣೆ ಬಗ್ಗೆ ಹಿಂಗೆ ಯೋಚನೆ ಮಾತಾಡೋಕ್ಕಾಗುತ್ತೆ, ಚಿಂತನೆ ಮಾಡೋಕ್ಕಾಗುತ್ತೆ? ಬೈ ಚಾನ್ಸ್ ಮಾಡಿದ್ರೂ ಸಹ ಯಾಕಂದರೆ ನಾನು ಅಲ್ಲಿಲ್ಲ, ಮಾಡಿದ್ರೂ ಸಹ ಏನು ಮಾಡೋದು ಜನಗಳಿಗೆ ಹೇಳಿ. ಇದು ಇವತ್ತು ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳ್ಕೊಂಡು ಅವನು ಬೈದರೆ ಅವ್ರ ಫಾಲೋಯರ್ಸು ಈತನ ಬೈಯೋದು, ಈತನ ಬೈದರೆ ಇವ್ರ ಫಾಲೋಯರ್ಸ್ ಆತನ ಬೈಯೋದು, ಈ ರೀತಿ ಒಬ್ಬರ ಮೇಲೆ ಒಬ್ಬರು ಕೆಸರನ್ನು ಹೆಚ್ಚುವ ಕೆಲಸ ಸಾಂಘಿಕವಾಗಿ ಈ ಶಿಡ್ಲಘಟ್ಟ ತಾಲೂಕಲ್ಲಿ ನಡೀತಾ ಇದೆ. ಇದನ್ನು ನಾನು ಖಂಡಿಸ್ತೀನಿ. ಯಾಕಂದರೆ ಇವತ್ತು ಸರ್ಕಾರ ಇರುವ ಆ ಒಂದು ಪಕ್ಷ ಅನೇಕ ಯೋಜನೆಗಳನ್ನು, ಅನೇಕ ಒಂದು ಕೆಲಸ ಕಾರ್ಯಗಳನ್ನು ಬಹಳ ಸ್ಮೂತಾಗಿ, ಸುಲಲಿತವಾಗಿ ಕೆಲಸ ಜನಗಳ ಹತ್ರ ತಗೊಂಡು ಹೋಗ್ಬೋದು. ಆ ನಿಟ್ಟಿನಲ್ಲಿ ನೀವು ಯಾರಾದರೂ ಇದು ಮಾಡಿ. ಇವತ್ತು ಪೋಟಿ ಇರೋದು ನನಗೆ, ರವಿಕುಮಾರ್ಗೆ ಅಂತ ಹೇಳ್ತಾರಲ್ಲ, ರವಿಕುಮಾರ್ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಅಂತ ಇವ್ರು ಹೇಳ್ಬೇಕಲ್ವಾ? ಇಬ್ಬರಲ್ಲಿ ಪೋಟಿ ಇದ್ರೆ ಈಗ ರವಿಕುಮಾರ್ ಜನಪ್ರಿಯ ಶಾಸಕರು, ಇವತ್ತು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿದ್ದಾರೆ. ಶಾಸಕರು ಏನು ಮಾಡಿದ್ರು? ಎಷ್ಟು KDP ಮೀಟಿಂಗ್ ತಗೊಂಡ್ರು, ಎಷ್ಟು ಡಿಪಾರ್ಟ್ಮೆಂಟಲ್ ಮೀಟಿಂಗ್ ತಗೊಂಡ್ರು, ಎಷ್ಟು ಬರದ ಪರಿಸ್ಥಿತಿ ಬಗ್ಗೆ ಅಧಿಕಾರಿಗಳ ಜೊತೆ SR ಮಾತಾಡಿದ್ರು, SIR ಬಗ್ಗೆ ಅಧಿಕಾರಿಗಳ ಜೊತೆ ಜನಗಳ ಒಂದು ಗೊಂದಲಗಳನ್ನು ನಿವಾರಿಸುವ ಪ್ರಯತ್ನ ಮಾಡಿದ್ರ? ಈ ರೀತಿ ಇವು ಹೇಳಬೇಕೇ ವಿನಃ ಸುಮ್ಮನೆ ಪೋಟಿಗೆ ನಾನು ಅವನು ಜನಗಳ ಮನಸ್ಸನ್ನು ಬದಲಿಸೋದಕ್ಕೆ, ಜನಗಳಲ್ಲಿ ಒಂದು ಪುಟ್ಟು ಆಂಜಿನಪ್ಪ ಅನ್ನುವ ಒಂದು ಹೆಸರನ್ನ ಹಾಕಬೇಕು ಅಂತ ಈ ರೀತಿ ಮಾಡುವಂಥ ಅಗತ್ಯ ಇಲ್ಲ. ಜನಗಳಿಗೂ ನಾನು ಆಗಾಗ ಹೇಳ್ತಾ ಇರ್ತೀನಿ, ರಾಜ್ಯದಲ್ಲಿ ಶಿಡ್ಲಘಟ್ಟ ಕ್ಷೇತ್ರದ ಮತದಾರರು ಬಹಳ ಪ್ರಬುದ್ಧರು. ಇಡೀ 224 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಜನನೇ ನಾಯಕರಿಗೆ ದುಡ್ಡು ಕೊಟ್ಟು ಗೆಲ್ಲಿಸಿದಂಥ ನಿರ್ದೇಶಕರು ಎಲ್ಲಾದರೂ ಇದ್ದರೆ ಅದು ಶಿಡ್ಲಘಟ್ಟಕ್ಕೆ ಮಾತ್ರ. ಅದಕ್ಕೆ ಇವತ್ತು ಸರ್ಕಾರದ
ಒಂದು ಪಕ್ಷವಾಗಿ, ಆಡಳಿತ ಪಕ್ಷದ ಒಂದು ಭಾಗವಾಗಿ ನೀವು ಕೆಲಸ ಮಾಡಬೇಕು. ಬೇರೆಯವರ ಉಳುಕನ್ನು ಎತ್ತಿಡಬೇಕು. ನಾನೇನೋ ಪುಟ್ಟುವಾಂಜನಪ್ಪನ ಬಗ್ಗೆ ಒಬ್ಬನ ಬಗ್ಗೆ ಮಾತಾಡಿಲ್ಲ, ರಾಜೀವ್ ಗೌಡ್ರ ಬಗ್ಗೆ ಮಾತಾಡಿದ್ದೀನಿ, ಸಿಕ್ಕಲ್ ರಾಮಚಂದ್ರೇಗೌಡರ ಬಗ್ಗೆ ಮಾತಾಡಿದ್ದೀನಿ. BJPಯವರು ರಾಜ್ಯದಿಂದ ಬರುವ ಕಾರ್ಯಕ್ರಮಗಳು ಮಾಡಿಕೊಂಡು ಕಾಲ ಕಳೆಯೋದೆಲ್ಲ ಜನಗಳ ಹತ್ರ ಹೋಗ್ಬೇಕು ಅಂತಲೂ ಹೇಳಿದ್ದೀನಿ. ಕೆಲವರು ಬಹಳ ಹೇಳ್ತಾರಲ್ಲ, ಚೇಲಾಗಳು ಅಂತ ಹೇಳ್ತಾರಲ್ಲ, ಅವರು ಬೇರೆ ರೀತಿ ವ್ಯಾಖ್ಯಾನ ಕೊಟ್ಟು ಫೇಸ್ಬುಕ್ಕಲ್ಲಿ ಕಾಮೆಂಟ್ ಸಹ ಮಾಡಿದ್ದಾರೆ. ಅದಕ್ಕೆಲ್ಲ ಐ ಡೋಂಟ್ ಕೇರ್. ಸೊ ಜನಗಳ ಹಿತ ಕಾಪಾಡಬೇಕು, ನೀವು ಕಾಪಾಡಿ. ಈಗ ನಿಮ್ಮ ಕೈಯಲ್ಲಿ ಆಗುತ್ತೆ, ಆಡಳಿತ ಪಕ್ಷದಲ್ಲಿದ್ದೀರಾ. ಈ ಪರಸ್ಪರ ಕೆಸರನ್ನು ಹೆಚ್ಚೋದು ಬಿಟ್ಟು ಈ ಕ್ಷೇತ್ರದ ಪ್ರಗತಿಗೋಸ್ಕರ, ಈ ಕ್ಷೇತ್ರದ ಬೆಳವಣಿಗೆಗೋಸ್ಕರ, ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡೋದರಲ್ಲಿ, SIR 100% ಇಂಪ್ಲಿಮೆಂಟ್ ಮಾಡೋದರಲ್ಲಿ, ಇಂಥವುಗಳಲ್ಲಿ ಪಾಸಿಟಿವ್ ಆಗಿ ಕೆಲಸ ಮಾಡಿ ಅಂತ ಹೇಳೋದ್ರ ಮುಖಾಂತರ ನಾನು ಯಾರ ಪರವಾಗೂ ಅಲ್ಲ, ಈ ಶಿಡ್ಲಘಟ್ಟ ಕ್ಷೇತ್ರದ ಜನತೆಯ ಪರವಾಗಿ, ಪ್ರಗತಿಯ ಪರವಾಗಿ, ಬೆಳವಣಿಗೆಯ ಪರವಾಗಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ. ತಮೀಂ ಪಾಷಾ, AG ನ್ಯೂಸ್, ಶಿಡ್ಲಘಟ್ಟ. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.